ಮಂದಾರ ಅವ್ರ ಅಜ್ಜಿ ಮನೆ ಹತ್ರ ಹೋಗ್ತಾ ಇದ್ದಾಳೇನೋ, ಶಾಂತಜ್ಜಿರ ಮನೆ ಹತ್ರ. ಎಷ್ಟು ಚೆನ್ನಾಗಿದ್ದಾಳೆ ಹುಡುಗಿ, ತುಂಬ ಚೆನ್ನಾಗಿದ್ದಾಳಪ್ಪ, ಎಷ್ಟು ಲಕ್ಷಣವಾಗಿದ್ದಾಳೆ. ನನ್ನ ಮಗನಿಗೂ ಇವಳಿಗೂ ತುಂಬ ಚೆನ್ನಾಗಿರುತ್ತೆ ಜೋಡಿ, ತುಂಬ ತುಂಬ ಚೆನ್ನಾಗಿರುತ್ತೆ. ಇಬ್ಬರಿಗೂ ಸಖತ್ತಾಗಿರುತ್ತೆ. ಎಲ್ಲರೂ ನಿಂತ್ಕೊಂಡು ನೋಡಬೇಕು ಹೆಂಗಿರುತ್ತೆ ಜೋಡಿ. ಒಳ್ಳೆ ಮನಸ್ಸು, ಒಳ್ಳೆ ಸೌಂದರ್ಯನೂ ಐತೆ, ಒಳ್ಳೆ ಮನಸ್ಸೂ ಐತೆ. ಬರೀ ಸೌಂದರ್ಯ ಮುಖ್ಯ ಅಲ್ಲ ನನಗೆ, ಒಳ್ಳೆ ಮನಸ್ಸೂ ಐತೆ. ಪುಣ್ಯನೂ ಒಳ್ಳೆಯವಳು. ಈಗ ಅಕ್ಕ ನೋಡಿದ್ಮೇಲೆ ತಂಗಿನ ನೋಡೋದೇನು, ಅವ್ರ ಮನೆಯಾಗೆಲ್ಲ ಒಳ್ಳೆಯವರು. ಈಗ ವರ್ಷಿತ ಎಂಥವಳು ಅಂತ ನನಗೆ ಚೆನ್ನಾಗಿ ಗೊತ್ತು. ಎಲ್ಲರೂ ನನಗೆ ಗೊತ್ತೈತೆ ಹೆಂಗೆ ಇರೋರು ಅವ್ರ ಮನೆಗೆ ಅಂತೇಳಿ. ಶಾಂತಜ್ಜಿ ತುಂಬ ಒಳ್ಳೆಯವರು, ಒಳ್ಳೆ ಮನ್ತನ, ಒಳ್ಳೆ ಮನೆ. ನಿಜವಾಗ್ಲೂ ನನ್ನ ಮನೆಗೆ ಸರಿಯಾಗಿರೋಂಥ ಸೊಸೆ. ಹೋಗ್ತಾ ಇದ್ದಾಳೆ, ಕರಿತೀನಿ ತಡಿ, ಮಾತಾಡಿಸ್ತೀನಿ. ಮಂದಾರ ಬಾರಮ್ಮ ಇಲ್ಲಿ, ಬಾ ಬಾ. ನೀನು ನಿನ್ನೆ ಕರಿತಾ ಇರೋದು, ಬಾ ಇಲ್ಲಿ. ನನಗ? ಹ್ಞೂ ಕಣಮ್ಮ, ನಿನಗೆ ಕರಿತಾ ಇರೋದು, ಬಾ ಬಾ ಮಂದಾರ. ಯಾಕಂಟಿ? ಏನಿಲ್ಲ, ನಿನ್ನ ಜೊತೆ ಮಾತಾಡಬೇಕಾಗಿತ್ತು, ಅದಕ್ಕೆ ಕರೆದ್ನಮ್ಮ. ಊಟ ಮಾಡ್ದ? ಬಾ ಊಟ ಮಾಡ್ಬಾ. ಸಂಗೀತ ಆಂಟಿ ಅಡುಗೆ ಮಾಡಿತ್ತು, ಅಲ್ಲೇ ಊಟ ಮಾಡಿದೆ ಸಂಗೀತ ಆಂಟಿ ಮನೆಯಲ್ಲಿ. ಶಾಂತ ಕೈ ನೋಡ್ಕೊಂಡು ಹೆಂಗೆ ಗೊತ್ತಾ, ಇಲ್ಲೇ ಇದ್ದಾಳೆ ಹೇಳಮ್ಮ ಸಂಗೀತ ಇರೋದಕ್ಕೆ. ಸ್ವಲ್ಪ ಶಾಂತ ಕೈನೂ ಸಮಾಧಾನದಾಗೆ ಇತ್ತತ್ತ. ಮೊದಲು ಒಂದಿಟ್ಟು ಟೆನ್ಷನ್ ಮಾಡ್ಕೊಂಬೋದು, ಯಾರೂ ಇಲ್ಲ ಅಂತ ಬೇಜಾರು ಮಾಡ್ಕೊಂಬ ಸಪ್ಪು ಇರೋದು ಮನೆಯಾಗ ಯಾರೂ ಇಲ್ಲ ಅಂತ. ನಮ್ಮ ಸಂಗೀತ ಚಿಕ್ಕಮ್ಮ ಇರೋದಕ್ಕೆ ತುಂಬ ಖುಷಿಯಾಗೈತೆ ನಮ್ಮ ಅಜ್ಜಿಗೆ. ಇವಾಗ ಹೆಂಗೋ ಇದ್ದಾರಲ್ಲ ಅಂತ. ಅಮ್ಮ ಏನೂ ದೊಡ್ಡಮ್ಮ ಬರೋಕ್ಕಾಗಲ್ಲ, ಅಲ್ಲೇ ಇರ್ತಾರೆ. ಅದಕ್ಕೆ ಅತ್ಲಾಗೆ ಸಂಗೀತ ಚಿಕ್ಕಮ್ಮನೇ ನೋಡ್ಕೊಂಬತ್ತೆ. ಚೆನ್ನಾಗಿ ಮುದ್ದಾಗಿದೆಯಮ್ಮ ನೀನಂತಂದರೆ ನನಗೆ ತುಂಬ ಇಷ್ಟ. ನಾನು ಪುಣ್ಯನ ಹತ್ರ ಮಾತಾಡಿದ್ದೀನಿ, ನಿಮ್ಮ ಅಕ್ಕ ಹೇಳಿದ್ಲು ಅನಿಸುತ್ತೆ. ಹೇಳ್ತು, ಇವಾಗಿನ ಅದನ್ನೇ ವಿಷಯ ಮಾತಾಡ್ತಿತ್ತು. ನಿಮ್ಮ ಮಗನ್ನ ಏನೋ ಮದುವೆ ಆಗು ಅಂತೇಳಿ ಹೇಳ್ತಿದ್ರು, ತುಂಬ ಒಳ್ಳೆಯವರು, ನೂತು ಮದುವೆ ಆಗು ಅಂತೇಳಿ. ನಮ್ಮ ಅಕ್ಕ ಇಷ್ಟೊತ್ತು ಗಂಟೆ ಅದನ್ನೇ ಮಾತಾಡ್ತಾ ಇತ್ತು. ನಮ್ಮ ಯಾವತ್ತಿದ್ರು ನೀನೇ ನಮ್ಮ ಮನೆ ಸೊಸೆ. ನನಗಂತೂ ತುಂಬ ಇಷ್ಟ ಆಯಿತು ಕಣಮ್ಮ. ನಿನ್ನ ಎಷ್ಟೊತ್ತಿಗೆ ಮದುವೆ ಮಾಡ್ಕೊತೀನೋ ಅಂತ ಅನ್ನಿಸ್ತೈತೆ. ನನ್ನ ಮಗನಿಗೂ ನಿನಗೂ ತುಂಬ ಚೆನ್ನಾಗಿರುತ್ತೆ ಜೋಡಿ. ಇವಳ್ಯಾಕಪ್ಪ ಮಾತಾಡ್ತಾ ಇದ್ದಾಳೆ? ನೋಡು, ಇವಳ ಹತ್ರ ಆದರೆ ಹೆಂಗೆ ಮಾತಾಡ್ತಾ ಇದ್ದಾಳೆ ಇವಳು. ನನ್ನ ನೋಡಿದ್ರೆ ನನ್ನ ಮಗನ ಮಾತಾಡಿಸ್ಬೇಡ, ನೀನು ನನ್ನ ಮಾತಾಡಬೇಡ, ನೀನು ನನ್ನ ಮಾತಾಡಿಸ್ಬೇಡ ಅಂತೇಳಿ ನಾನು ನೋಡಿ ಹುರ್ಕೊಂತಾಳೆ ಈ ಅಮ್ಮ. ನೋಡಿ ಇವಳ ಜೊತೆಗಾದರೆ ಹೆಂಗೆ ಇದ್ದಾಳೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಎಷ್ಟು ಹೊಟ್ಟೆ ಉರಿದು ಹೋಗ್ತೈತೆ ಗೊತ್ತಾ, ಸಖತ್ತು ಹೊಟ್ಟೆ ಉರಿದು ಹೋಗ್ತೈತೆ. ಅಲ್ಲ ನೋಡು ಹೆಂಗೆ ಇದ್ದಾಳೆ ಈ ಅಮ್ಮ ಇವಳ ಜೊತೆ. ಅಬ್ಬಾ 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 ಅಬ್ಬಾ, ನಾನು ಮಾತಾಡ್ಸಿದ್ರೆ ಹಂಗೆ ಉರ್ದುರ್ದು ಬೀಳ್ತಾಳೆ. ನಾನು ಮಗನ ಸುಮ್ಮನೆ ಮಾತಾಡ್ಸಿದ್ರು ಹೆಂಗೆ ಹುರ್ಕೊಂತಾಳೆ. ನಮ್ಮನ್ನು ನೋಡೋದೇ ಇಲ್ಲ ಕಣ್ಣಂಗೆ. ನಾವೇನು ಮಾಡಿದ್ವಿ ಈ ಅಮ್ಮನಿಗೆ? ನಾವೇನಂತ ಕೆಲಸ ನಾನೇನು ಮಾಡಿಲ್ಲಪ್ಪ. ಇನ್ನು ನಮ್ಮ ಅಕ್ಕ ಏನೋ ಬಿಡು ಅಂತೇಳಿ ಏನೋ ಒಂದಿಷ್ಟು ತಪ್ಪು ಕೆಲಸ ಮಾಡಿದ್ದಾಳೆ, ಆದರೆ ನಾನೇನಂತ ಕೆಲಸ ಮಾಡಿಲ್ಲ. ನನ್ನ ಕಂಡ್ರೆ ಯಾಕಂಗೆ ಗುರ್ಕೊಂತಾಳೆ ಈ ಅಮ್ಮ. ನೋಡಿ ಇವಳ ಜೊತೆಗಾದರೆ ಗನ್ವ ಮಾತಾಡ್ತಾ ಇದ್ದಾಳೆ. ಅಬ್ಬಾ ಬಾ 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 ಬಾ. ಮಂದಾರ ಬಂದಿದ್ದಾಳೆ, ಅದೇ ಮಾತಾಡ್ತಿದ್ದೆ ರಂಜಕ್ಕ, ಅದೇ ವಿಷಯನ. ನನ್ನ ಮಗನ ಮದುವೆ ಆಗಮ್ಮ, ಇನ್ನು ಯಾವತ್ತಿದ್ರು ನಮ್ಮನೆ ಸೊಸೆನೇ ಅಂತೇಳಿ ಮಾತಾಡ್ತಿದ್ದೆ. ತುಂಬ ಚೆನ್ನಾಗಿರುತ್ತಲ್ವಾ ನನ್ನ ಮಗನಿಗೂ ಇವಳಿಗೂ ಜೋಡಿ, ಚೆನ್ನಾಗಿರುತ್ತೆ. ನಾನು ನೋಡಿದ ತಕ್ಷಣ ಹಂಗೆ ಅಂದ್ಕೊಂಡೆ. ಅವತ್ತೊಂದಿನ ಊರಿಗೆ ಬಂದಿಲ್ಲ, ನಾನು ಅವತ್ತೇ ಹಂಗೆ ಅಂದ್ಕೊಂಡೆ ಬಮ್ಮಿ. ನಾನು ಅಮ್ಮಿ ಕೊಡ್ತಾರೋ ಇಲ್ವೋ ಅಂತ ಸುಮ್ಮನಾದೆ. ಇಲ್ಲ, ಪುಣ್ಯ ಮಾತಾಡಿದ್ಲಂತೆ ಅವ್ರ ಅಮ್ಮ ಇಂತಾಗೆ. ಅವ್ರ ಅಮ್ಮ ಸರಿ ಆಯ್ತಮ್ಮ ನೋಡೋಣ ಹೇಳು ಅಂತ ಹೇಳ್ತಂತೆ, ಕೊಡ್ತಾರೆ. ಈಗ ನಾವೇನು ಯಾರಿಗೇನು ಅನ್ಯಾಯ ಮಾಡಿಲ್ಲ, ಮೋಸ ಮಾಡಿಲ್ಲ. ನನ್ನ ಮಗ ಚೆನ್ನಾಗಿ ನೋಡ್ಕೊಂತಾನೆ. ನನ್ನ ಮಗ ಏನೇ ತಪ್ಪು ಮಾಡಿದ್ರು ನಾವು ತಿದ್ದಿ ಬುದ್ಧಿ ಹೇಳಿ ಚೆನ್ನಾಗಿ ನೋಡ್ಕೊಂಬೋ ಜವಾಬ್ದಾರಿ ನಮ್ಮದು ಮಂದಾರ. ಅದಕ್ಕೇ ನೀನು ನನ್ನ ಮಗನ ಮದುವೆ ಆಗೋ, ತುಂಬ ಚೆನ್ನಾಗಿರುತ್ತೆ ಜೋಡಿ. ನಮಗೇನೋ ತುಂಬ ಇಷ್ಟ ಆದೆ ಕಣಮ್ಮ ನೀನು. ನಮ್ಮ ಅಕ್ಕಯ್ಯ ಹೇಳಿದ್ಲು ನಮ್ಮ ಅಮ್ಮನ ಹತ್ರ, ಅದಕ್ಕೆ ಅಮ್ಮ ಮಾತಾಡೋಣ, ಅಲ್ಲಿಗೆ ಬಂದಮೇಲೆ ಮಾತಾಡಿ ಅವ್ರನ್ನೊಂದ್ಸತಿ ನಮ್ಮ ಮನೆಗೆ ಕಳಿಸು, ನೀವು ಅಪ್ಪಾಜಿ ತಗ ಎಲ್ಲರ ತಗೋ ಮಾತಾಡಿ ಆಮೇಲೆ ಮಾಡೋಕ್ಕಾಗುತ್ತೆ ಅಂತೇಳಿ ಅಮ್ಮನೂ ಮಾತಾಡ್ತಿತ್ತು. ಸರಿ ಆಯಿತು ಆಂಟಿ. ಇವಾಗ ನನಗೇನೋ ಇಷ್ಟನೇ, ನಮ್ಮಪ್ಪ ನಮ್ಮಮ್ಮ ಆಗಲಿ ನಮ್ಮ ಅಕ್ಕ ಆಗಲಿ ಎಲ್ಲಿಗೆ ನೀನು ಮದುವೆ ಆಗಮ್ಮ ಇಂಥ ಹುಡುಗನ ಅಂತ ಹೇಳ್ತಾರೋ ಆ ಹುಡುಗನೇ ನಾನು ಮದುವೆ ಆಗೋದು ಅಂತ ಹೇಳಿದ್ದೀನಿ. ನನಗೇನು ಯಾವುದೇ ಆ ಥರ ಎಲ್ಲನ ಈಗ ಮನಸ್ಸಲ್ಲಿ ಒಂದು ಇಟ್ಕೊಳ್ಳೋದಾಗಲಿ ಹೊರ ಒಂದು ಮಾತಾಡೋದಾಗಲಿ ಅದೆಲ್ಲ ಏನಿಲ್ಲ. ನಾನು ಇನ್ನೂವರೆಗೂ ಆಗೈತೆ ನಾನು ಯಾವ ಹುಡುಗನೂ ಕಣ್ಣೆತ್ತಿ ಸಮೇತ ನೋಡೂ ಇಲ್ಲ, ಮಾತಾಡೂ ಇಲ್ಲ. ನೋಡಿದ್ರೆ ಗೊತ್ತಾಗುತ್ತೆ ಹೇಳಮ್ಮ ಯಾವ ಹೆಣ್ಮಕ್ಳು ಹೆಂಗಿರ್ತಾರೆ ಅಂತ, ಮನೆಯ ಹೆಂಗಿರುತ್ತೆ, ಅವ್ರು ಹೆಂಗಿರ್ತಾರೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲ. ಗೊತ್ತು ನೀನು ಹೆಂಗೆ ಅಂತೇಳಿ, ನಿನ್ನ ಮನ್ಸಾಗೆ ಏನೂ ಇಲ್ಲ, ಆ ಥರ ಎಲ್ಲ ಕೆಲಸಗಳು ಮಾಡೋ ಅಂಥವಳಲ್ಲ ಕಣಮ್ಮ. ಬಾಬಾ, ಏನೋ ಮದುವೆ ವಿಚಾರ ಮಾತಾಡ್ತಿರಂಗೈತೆ. ಏನೋ ಸೊಸೆ ಅದು ಇದು ಅಂತ ಕೇಳಿಸ್ತೈತಿ, ಏನೋ ಸರಿಯಾಗಿ ಕೇಳಿಸ್ತಾ ಇಲ್ಲ. ಹತ್ರಕ್ಕೆ ಹೋಗೋಣ ಅಂದರೆ ಈ ಅಮ್ಮ ಹುರ್ಕೊಂತಾಳೆ. ಹತ್ರಕ್ಕೆ ಹೋಗ್ಬಿಟ್ರೆ ಅದು ಇದು ಮಾತಾಡೋದು ಹಂಗೆ ಹಿಂಗೆ ಅನ್ನೋದು ಹಿಂಗೆಲ್ಲ ಮಾಡ್ತಾರೆ. ಅದಕ್ಕೇ ಇವಾಗ ಏನು ಮಾಡೋಣ ಅನ್ನಿಸ್ತೈತೆ. ಇವಾಗ ಏನಪ್ಪ ಮಾಡಲಿ, ಇವಾಗ ಏನು ಮಾಡೋದು? ಇದೊಳ್ಳೆ ಸಮಸ್ಯೆ ಆಯ್ತಲ್ಲಪ್ಪ ನನಗಿವಾಗ. ಏನು ಮಾಡೋಣ ಅನ್ನಿಸ್ತೈತೆ. ಇವಳನ್ನೇನಾದರೂ ಮದುವೆ ಮಾಡ್ಕೊಳಕ್ಕೆ ಪ್ಲ್ಯಾನ್ ಮಾಡಿರ್ಬೋದಾ ಇವಳು? ಮಾಡಿರ್ಬೋದು. ಅದೇ ಸೊಸೆ ನೀನೇ ನಮ್ಮನೆ ಸೊಸೆ ಅಂತ ಕೇಳ್ದಂಗೆ ಆಯಿತು. ಏನೋ ಪ್ಲ್ಯಾನ್ ಮಾಡಿದ್ದಾಳೆ. ಮದುವೆ ಮಾಡ್ಕೊಂಬಕ್ಕೆ ಇವಳನ್ನ
ಏನೋ ಪ್ಲ್ಯಾನ್ ಮಾಡಿದ್ದಾಳೆ ಈ ಅಮ್ಮ. ಓ ಭಾರಿ ಇದ್ದಾಳೆ. ಇವ್ರು ಮಾತಾಡ್ತಾ ಇರೋದು ನೋಡಿದ್ರೆ ನನಗೆ ಅನ್ನಿಸ್ತಾ ಐತೆ, ನೋಡಿ ಏನೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ ಅಂತ ನನಗೆ ಗೊತ್ತಾಗ್ತೈತೆ. ಓ ಭಾರಿ ಇದ್ದಾರೆ ಇವರು. ನಾನು ಯಾವ ಹುಡುಗನ ಇಷ್ಟಪಡೋದಾಗಲಿ ಆ ರೀತಿ ಎಲ್ಲ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ ಆಂಟಿ. ಆಂಟಿ ಅಂತ ಕರಿಬೇಡ, ಅತ್ತೆ ಅಂತ ಕರಿ, ಸರಿನಾ? ಅತ್ತೆ ಅಂತ ಕರಿ. ನೀವು ನೆಂಟರಾಗಬೇಕು, ಅತ್ತೆ ಅಂತ ಕರಿ. ಸರಿ ಆಯ್ತು ಆಯ್ತು ಹೇಳು. ಹಂಗೆ ಕರಿತೀನಿ. ಆರಮ್ಮ ಬಾ ಊಟ ಮಾಡ್ಬಾ ಮಾಡು ಅಂತ ನಾನು ಹೇಳಿದೆ ಬಂದಾಗಿಂದನೂ. ಬೇಡ ನಮ್ಮ ಸಂಗೀತ ಚಿಕ್ಕಮ್ಮ ಏನೋ ಮಾಡಿತ್ತು, ಊಟ ಮಾಡಿದೆ, ಅಡುಗೆ ಅಲ್ಲೇ ಮಾಡಿತ್ತು ಅಂತೇಳಿ ಹೇಳ್ತಾ ಇದ್ದಾಳೆ. ಅಜ್ಜಿ ಮನೆ ಹತ್ರ ಹೋಗ್ತಿದ್ದೆ, ಅದಕ್ಕೆ ಕರೆದ್ರ ಬಮ್ಮಿ ಅತ್ತೆ, ಅದಕ್ಕೆ ಬಂದೆ. ಹಂಗಾದ್ರೆ ನಿಮ್ಮನ್ನು ರಂಜು ಅತ್ತೆ ಅಂತಲೇ ಕರಿಬೇಕಾ? ನೀವು ರಂಜು ಅತ್ತೆ ಆಗ್ಬೇಕಲ್ವಾ? ಹಂಗಾದ್ರೆ ಇವರು ಅತ್ತೆ ಅಂತಂದ್ರೆ ನೆಂಟ್ರಾಗ್ಬೇಕಂದ್ರೆ ಹಂಗಾರೆ ಅತ್ತೆ ಅಂತಲೇ ಕರಿತೀನಿ. ಹ್ಞೂನಮ್ಮ ಅತ್ತೆ ಅಂತಲೇ ಕರಿಬೇಕು. ಅತ್ತೆ ಅಂತಲೇ ಕರಿ. ನಾವಿಬ್ರು ಅತ್ತೆಯವ್ರು ಇಪ್ಪಟ್ಟು, ಇಬ್ಬಿಬ್ರು ಅತ್ತೆಯರು. ಎಲ್ಲಾರ್ಗು ಒಬ್ಬೊಬ್ರು ಅತ್ತೆಯರಿದ್ರೆ ನಾವಿಬ್ಬಿಬ್ರು ಅತ್ತೆಯರು. ಇಬ್ರು ಅತ್ತೆಯರು ಕಣಮೋ ನಿನಗೆ. ಇಬ್ರು ಅತ್ತೆಯವರು. ಸರಿ ಆಯಿತು. ಇಬ್ರು ಅತ್ತೆಯವ್ರ ಹತ್ರ ನಾನು ಹೆಂಗಪ್ಪ ಇರಲಿ? ನಮ್ಮ ಅಕ್ಕ ಹೇಳಿದ್ಲಿ, ಈಗ ಒಪ್ಸೋದ್ಲು, ನಮ್ಮ ಅಮ್ಮನ ಹತ್ರ ಮಾತಾಡಿದ್ಲು. ನನಗೂ ಇಷ್ಟನೇ ನಿಮ್ಮ ಮಗನ ಕಂಡ್ರೆ ನನಗೂ ತುಂಬಾ ಇಷ್ಟ. ಎಲ್ಲ ಮಾತಾಡಿದ್ಲು ನಮ್ಮ ಅಕ್ಕ, ಎಲ್ಲ ಹೇಳಿದ್ಲು. ಸರಿ ಆಯ್ತಕ್ಕ ಅಂತೇಳಿ ನಾನು ಒಪ್ಕೊಂಡಿದ್ದೀನಿ ನಮ್ಮ ಅಕ್ಕ ಮಾತಾಡೋದಕ್ಕೆ. ಇವಾಗ ಇಬ್ಬಿಬ್ರು ಅತ್ತೆ ಹತ್ರ ಹೆಂಗಿರಲಿ? ಇಬ್ರು ಅತ್ತೆಯರು ಜಾಸ್ತಿ ಕಾಟ ಕೊಡ್ತೀರ ಅನಿಸುತ್ತೆ. ಇಬ್ರು ಅತ್ತೆಯವ್ರ ಹತ್ರ ನಾನು ಹೆಂಗಿರಲಿ? ಇಬ್ಬರು ಅತ್ತೆಯರು ಅಂತ ಇದ್ದಾಳೆ. ಇವಳೊಂದಿಷ್ಟು ಜೋರ ಮಾತಾಡ್ತಾ ಇರೋದಕ್ಕೆ ಕೇಳಿಸ್ತಾ ಐತೆ. ಇಬ್ಬರು ಅತ್ತೆಯವ್ರ ಹತ್ರ ನಾನು ಹೆಂಗಿರಲಿ ಅಂತ ಇದ್ದಾಳೆ. ಅಬ್ಬಾ ಇವಳು ಮದುವೆ ಮಾಡ್ಕೊಂತಾರ? ನಾನು ಬಿಡಲ್ಲ. ನಾನು ಫಸ್ಟ್ ಈ ವಿಷಯ ನಮ್ಮ ಅಪ್ಪನ ಅಮ್ಮ ಅಂತ ಮಾತಾಡಿ ನಮ್ಮ ಅಪ್ಪನ ಅಮ್ಮನ ಕರ್ಕೊಂಬಂದು ಇವ್ರ ಮನೆಗೆ ಕೇಳಿಸ್ತೀನಿ. ಬಿಡಲ್ಲ. ಇಬ್ಬರು ಅತ್ತೆಯವರು ಸೊಸೆ ಅಂತ ಏನೋ ಮಾತಾಡ್ತಾ ಇದ್ದಾರೆ. ಮೋಸ್ಟ್ಲಿ ಆ ಪುಣ್ಯನಿಂದನ ಇವಳನ್ನೇನಾದರೂ ಮದುವೆ ಮಾಡ್ಕೊಳ್ಳೋಕ್ಕೆ ಪ್ಲಾನ್ ಮಾಡಿರ್ಬೇಕು ಇವರು. ನಾನು ಬಿಡಲ್ಲ, ನಾನು ಮಾತ್ರ ಬಿಡಲ್ಲ. ತಡಿ. ಸರಿ ಆಯ್ತು, ಹೋಗ್ತೀನಿ. ಅಜ್ಜಿ ಮನೆ ಹತ್ರ ಹೋಗ್ತಾ ಇದ್ದೀನಿ ಅತ್ತೆ, ಹೋಗ್ತೀನಿ. ಸರಿ ಅಮ್ಮ ಆಯ್ತು ಹೇಳಿ. ಎಷ್ಟು ಚೆನ್ನಾಗಿದ್ದಾಳೆ ಅಲ್ವಾ ರಂಜು ಅಕ್ಕ? ನೋಡಿದ್ರೆ ಒಂಥರ ಖುಷಿ ಆಗ್ತೈತೆ. ನನ್ನ ಮಗನಿಗೂ ಇವಳಿಗೂ ಜೋಡಿ ಸೂಪರ್. ಎಷ್ಟು ಚೆನ್ನಾಗಿರುತ್ತಲ್ವಾ? ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಭೂಮಿ. ಏನು ಮಾಡ್ಸಿರೋಂಥ ಜೋಡಿ. ನಮ್ಮನಿಗೂ ಹೊಂದಾಣಿಕೆಯಿಂದನ ನಮ್ಗೆಲ್ರಿಗೂ ಚೆನ್ನಾಗೇ ಹೊಂದ್ಕೊಂಡು ಹೋಗ್ತಾಳೆ. ಭಾಳ ಒಳ್ಳೆ ಹುಡುಗಿ. ನಮಗೂ ನೋಡಿದ್ರೆ ಒಂಥರ ಖುಷಿ ಆಗ್ತೈತೆ. ನನಗೂ ಅದೇ ತುಂಬ ಆಸೆ ಆಗ್ಬಿಟ್ಟೈತೆ. ನನಗಂತೂ ಮಂದಾರನ್ ಕಂಡ್ರೆ ತುಂಬ ಇಷ್ಟ ಆಗ್ಬಿಡ್ತು ರಂಜು ಅಕ್ಕ, ತುಂಬ ಇಷ್ಟ ಆಯಿತು. ಅದಕ್ಕೆ ಕರೆದು ಮಾತಾಡಿಸ್ದೆ. ಹೇಳದ್ಲಂತೆ ಅವ್ರ ಅಕ್ಕನ ಪುಣ್ಯ ಎಲ್ಲ ಮಾತಾಡದ್ಲಂತೆ. ಇಷ್ಟೊತ್ತು ಗಂಟನ ಹುಡುಗನ ಮದುವೆ ಆಗೋ ತುಂಬ ಚೆನ್ನಾಗಿರ್ತೀಯ, ಒಬ್ಬನೇ ಮಗ ಅಂತೇಳಿ ಒಪ್ಸಿದ್ಲಂತೆ. ಅದಕ್ಕೆ ಒಪ್ಕೊಂಡ್ಲಂತೆ ಆಗ್ತೀನಿ ಅಂತೇಳಿ. ನನಗೂ ಈಗ ಫೋನ್ ಮಾಡಂಗೆ ಅಂದ್ಲು. ಅದಕ್ಕೆ ನಾನು ಕರೆದು ಕೇಳಿದೆ. ತುಂಬ ಚೆನ್ನಾಗಿದ್ದಾಳೆ ಕಣೆ, ಚೆನ್ನಾಗಿದ್ದಾಳೆ. ನನಗಂತ ತುಂಬ ಖುಷಿ ಆಗ್ತೈತೆ. ಎಷ್ಟೊತ್ತಿಗೆ ನನ್ನ ಮನೆ ಸೊಸೆ ಮಾಡ್ಕೊಂತೀನೋ ಅನ್ನಿಸ್ತೈತೆ. ಏನಿಬ್ರು ಅವಳು ನೋಡಿ ಹಂಗೆ ನೋಗ್ತಾ ಇದ್ದಾರೆ. ಮೋಸ್ಟ್ಲಿ ಇದೇ ಪ್ಲಾನ್ ಅನಿಸುತ್ತೆ. ಇವಾಗ ನಾನು ನಾಟಕ್ಕೆ ಬಿಡ್ತೀನಿ. ನಮ್ಮ ಅಪ್ಪ ನಮ್ಮ ಕರ್ಕೊಂಬರ್ತೀನಿ. ಕರ್ಕೊಂಬಂದು ಕೇಳ್ತೀನಿ. ನಮ್ಮ ಅಪ್ಪ ನಮ್ಮ ಅಂತಾಗೆ ಮಾತಾಡ್ತೀನಿ. ಬಿಡಲ್ಲ, ಮಾತಾಡಿ ಕರ್ಕೊಂಬಂದು ಕೇಳ್ತೀನಿ. ಹೊಂದಾಣಿಕೆಯಿಂದ ಹೊಂದ್ಕೊಂಡು ಹೋಗ್ಬೇಕು ಹೇಳು. ಯಾರೇ ಆಗಲಿ ಮನೆಯಾಗೆ ಹೊಂದ್ಕೊಂಡು ಹೋಗಾರಾಗಬೇಕು. ಜಗಳ ಕಿತ್ತಾಟ ಅಂದರೆ ಮನೆಯಾಗ ಒಂಥರ ಕಿರಿಕಿರಿ, ಯಾವ ಕೆಲಸನೂ ಆಗಲ್ಲ, ಏನಿಲ್ಲ. ಸುಮ್ಮನೆ ಸೋಂಬೇರಿಗಳಾಗ್ಬಿಟ್ರೆ ಅಷ್ಟೇ. ಒಂಥರ ನಗುಮುಖ ಕಣೆ. ಯಾವಾಗ್ಲೂ ಮಂದಾರ ಅಂತ ಹೆಸ್ರು ಇರೋದಕ್ಕೇನೆ ಅಷ್ಟು ಚೆನ್ನಾಗೈತೆ ಇವಳು ಮುಖ. ಆ ಮಂದಾರ ಅನ್ನೋ ಹೆಸರು ಕೇಳಿದ್ರೇ ಒಂಥರ ಚೆನ್ನಾಗೈತೆ ಭೂಮಿ. ಅದ್ರಾಗ ಅವಳು ಯಾವಾಗಲೂ ನಗುಮುಖ ಕಣೆ. ಅವಳು ಸಿಟ್ಟಾಗಿರೋದು ನೋಡೇ ಇಲ್ಲ. ಎಷ್ಟು ಚೆನ್ನಾಗಿ ನಗ್ತಾ ಇರ್ತಾಳಲ್ವೇ? ತುಂಬ ನಗುಮುಖ, ಯಾವಾಗಲೂ ನಗ್ತಿರ್ತಾಳೆ. ಸಣ್ಣವಳಿದ್ದಾಗಲೂ ಅಷ್ಟೇ. ನಾನು ನೋಡ್ತಿದ್ನಲ್ಲ, ಆವಾಗ ಇವಳು ಪುಣ್ಯ ಹುಟ್ಟಿ ಭಾಳ ದಿವಸಕ್ಕೆ, ಒಂದು ಎಷ್ಟೋ ದಿನಕ್ಕೆ ಹುಟ್ಟಿದ್ದು ಇವಳು. ಪುಣ್ಯ ಅಲ್ಲೇ ಸ್ವಲ್ಪ ದೊಡ್ಡವಳಾಗಿದ್ಲು ಆವಾಗ ಹುಟ್ಟಿದ್ದು. ಇವಳು ತುಂಬ ಚೆನ್ನಾಗಿ ನಗ್ತಿದ್ಲು. ವರ್ಷಿತ ಅಕ್ಕ ಎತ್ಕೊಂಡು ಕೂತ್ಕೊಂಬಂದು ಅವಳು ನೋಡ್ತಿದ್ದೆ ನಾನು. ತುಂಬ ಚೆನ್ನಾಗೆ ಒಂಥರ ನಗುಮುಖ ಯಾವಾಗಲೂ ಚೆನ್ನಾಗೈತೆ. ಲಕ್ಷಣವಾಗಿ ಮುಖ ಒಂಥರ ಕಳೆಕಳೆಯಾಗಿ ಚೆನ್ನಾಗೈತೆ. ಹೆಸ್ರಿಗೆ ತಕ್ಕಂಗೆ, ಮಂದಾರ ಅನ್ನೋ ಹೆಸ್ರಿಗೆ ತಕ್ಕನಂಗೆ ಹಂಗೆ ಐತೆ. ನನಗಂತೂ ತುಂಬ ಇಷ್ಟ ಆಗ್ಬಿಟ್ಲು ನನ್ನ ಸೊಸೆ. ಇಂಥ ಸೊಸೆ ಸಿಗಬೇಕು ಅಂತ ನಾನು ತುಂಬ ಆಸೆ ಇಟ್ಕೊಂಡಿದ್ದೆ. ನಮ್ಮ ಮನೆಗೆ, ನನ್ನ ಮಗನಿಗೆ ಸರಿಯಾದಂಥ ಜೋಡಿ. ನಮಗಂತೂ ಎಷ್ಟೊತ್ತಿಗೆ ಮದುವೆ ಮಾಡ್ಕೊಬಿಡ್ತೀನಿ. ನನಗೆ ತುಂಬ ಆಸೆ ಆಗ್ಬಿಟ್ಟೈತೆ. ಮಂದೆ ಅನ್ಕೊಂಡ್ರೆ ನನಗೆ ತುಂಬ ಇಷ್ಟ ಆಗ್ಬಿಟ್ಟೈತೆ. ತುಂಬ 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 ಇಷ್ಟ ಆಗ್ಬಿಡ್ತು. ನೋಡ್ತಾ ಇರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.